ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಸರ್ ಯಾಕಂದ್ರೆ ನಾನು ಆ ಮಟ್ಟಕ್ಕೆ ಹೋಗಿ ನಾನು ಮಾತಾಡೋದಿಲ್ಲ. ಅವ್ರು ಮಾತಾಡೋದಂತ ಹೋಗಿ ಆ ಮಟ್ಟಕ್ಕೆ ಹೋಗಲು ಮಾತಾಡದ ಸತ್ಯ ಅಸತ್ಯತೆ ಸತ್ಯ ಶೋಧನೆ ಕೋಲಾರ ಜಿಲ್ಲೆ ಗೊತ್ತಾಗಬೇಕು. ಯಾರು ಜನಪರ ಕೆಲಸ ಮಾಡ್ತಾವ್ರೆ, ಯಾರು ಕುಟುಂಬ ಪರ ಕೆಲಸ ಮಾಡ್ತಾವ್ರೆ, ಅದು ಜನಕ್ಕೆ ಗೊತ್ತಾಗಬೇಕು. ಇವತ್ತು ನಾನು ಓಪನ್ ಆಗಿ ಒಂದು ವಿಷಯ ಹೇಳ್ತೀನಿ. ಎಷ್ಟು ಜನ ಅಧಿಕಾರಿಗಳಿಗೆ ನೀವು ಕ್ರಷರ್ ಮಾಡಿಕೊಟ್ಟಿದ್ದೀರಿ, ನನ್ನ ಪ್ರೂಫ್ ಸಮೇತ ಕೊಡ್ತೀನಿ. ಅಧಿಕಾರಿಗಳಿಗೆ ಕೆಲಸ ಮಾಡ್ತಾ ಅಧಿಕಾರಿಗಳಿಗೆ ಆಸೆ ಹೊಡಿಸಿ ಕ್ರಷರ್ ಮಾಡಿರ್ತಕ್ಕಂಥ ಪ್ರೂಫ್ ನಾನು ಕೊಡ್ತೀನಿ, ಎಷ್ಟು ಮಾಡ್ಕೊಟ್ಟಿದ್ದಾರಂತ. ಇವತ್ತು ಕೋಲಾರ ಜಿಲ್ಲೆನ ಯಾರು ಬಡದು ಬ್ಯಾಗ್ ಹಾಕೊಂತವ್ರಂತ ಜನಕ್ಕೆ ಗೊತ್ತಾಗಬೇಕು. ಯಾಕಂದ್ರೆ ನಾನು ಇಲ್ಲಿ ತನಕ ಮಾತಾಡೋದು ಬೇಡ, ಸ್ವೀಕಾರ ಮಾಡು, ಗೆದ್ದು ಬಾ ನೋಡೋಣ. ಏನು ಈ ದಬ್ಬಾಳಿಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಈ ದಬ್ಬಾಳಿಕೆ? ನಾನು ಹೇಳಿದ್ದೀನಪ್ಪ, 12 ವರ್ಷದಿಂದ ಕಾಯ್ತಾ ಇದೀವಿ. ನಾವು ಹೇಳಿದೀವಿ ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳಿದೀನಿ. ನೀವು ಹೇಳಿದಿರಲ್ಲ, ನಾವು ಸ್ವೀಕಾರ ಮಾಡಲಿ ಅಂತ ಹೇಳಿದಿರಲ್ಲ. 28 ನಮ್ಮ NDA ಸರ್ಕಾರ ಬರುತ್ತೆ ಅಂತ ಹೇಳ್ತೀನಿ. ಅದೇ ನಮ್ಗೆ ಇದೆ, ಕೆಲಸ ಮಾಡ್ತಾ ಇದೀವಿ. ನೀವು ಹೇಳಿ ಮಾತು ಬೇಡಂದಾರು, ನಿಮ್ಮನ್ನ ಯಾರು ಬೇಡ ಅಂದ್ರೆ ಹೇಳಕ್ಕೆ? ಸೊ ಅದನ್ನ ಬಿಟ್ಬಿಟ್ಟು ಅನುದಾನದಲ್ಲಿ ಹೋಗಿ ಕಾಲು ಹಿಡ್ಕೊಂಡು ಅನುದಾನ ತಗೊಂಬ, ಅದು ಮಾಡು ಇದು ಮಾಡು ಅಂತ ನಿಮ್ಮ ಹತ್ರ ಕಲಿಬೇಕಾ? ನಾನು ಅಭಿವೃದ್ಧಿ ಮಾಡೋದು ನಿಮ್ಮ ಹತ್ರ ಕಲಿಬೇಕಾ? ಈ ಮಾಧುರಿ ಮಲೇಷ್ಯಾ ಆಗಿದೆಯಾ? ಹೋಗ್ ಬನ್ನಿ, ಸಿಟಿ ಸುತ್ತಾಡಿ ನೋಡೋಣ. ಮಾಲೂರು ಮಲೇಷ್ಯಾ ಮಾಡ್ಬಿಟ್ಟಿದೆ ನೀವು. ಇನ್ನೊಬ್ರಿಗೆ ಹೇಳಕ್ಕಿಂತ ಮುಂಚೆ ನಮ್ದೇನಂತ ಅರ್ಥ ಮಾಡ್ಕೊಳ್ಳಿದ್ದೀವಿ. ಹೋಗ್ಬೇಕು, ಕಾಲು ಹಿಡ್ಕೊಬೇಕು, ಅನುದಾನ ತರಬೇಕು, ನಾವು ಇನ್ನೇನ್ ಮಾಡ್ತಾ ಇದೀವಿ? ಅದೇ ಕೆಲಸ ನಾವು ಮಾಡ್ತಾ ಇರೋದು. ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತ ನನ್ಗೆ ಗೊತ್ತಿಲ್ವಾ? ಮಾಡ್ಬೇಕಂತ ನನ್ಗೆ ಗೊತ್ತಿಲ್ವಾ? ಸೊ ಅದರಿಂದ ಏನ್ ನೀವೇ ಒಬ್ಬರೇ ಗ್ರೇಟು, ಇನ್ನೊಬ್ರು ಕಂಡಮ್ ಅನ್ನೋದನ್ನ ಪ್ರತಿಬಿಂಬಿಸಕ್ಕೆ ಹೋಗ್ಬೇಡಿ. ಇದು ತಪ್ಪಾಗುತ್ತೆ. ನಾನು ಸ್ವೀಕಾರ ಮಾಡ್ತೀನಿ. ನಿಮ್ಮ ಸವಾಲು ಸ್ವೀಕಾರ ಮಾಡಕ್ಕೆ ಬಂದಿದ್ದೀನಿ, ಸ್ವೀಕಾರ ಮಾಡ್ತೀನಿ. ಸ್ವೀಕಾರ ಮಾಡಿದ್ರೆ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಂತಾರೆ. ಸ್ವೀಕಾರ ಮಾಡಿದ್ದೀನಿ. 28ಕ್ಕೆ ಗೆಲ್ಲೋ ಭರವಸೆ ಇದೆ, ಗೆಲ್ಲಿಸ್ತಾರ ಅನ್ನೋ ಭರವಸೆ ಇದೆ. ನಾನು ಗೆದ್ದೆ ಬರ್ತೀನಿ. ನೀವು ಗೆದ್ದು ಬನ್ನಿ. ಗ್ರಾಫ್ ಲೆವೆಲ್ ನೋಡ್ಕೊಳ್ಳಿ. 2018ಗೆ ನಿಮಗೆ ಎಷ್ಟು ಓಟ್ ಬಂದಿತ್ತು? 2018ಗೆ ನಂಜೇಗೌಡರಿಗೆ 75,000 ಓಟ್ ಬಂದಿತ್ತು ಟೋಟಲ್ ಓಟು. ಸೊ ಅದು 2023ಗೆ ನಿಮ್ಗೆ 50,000 ಓಟ್ ಬಂತು. 50,000 ಜನರ ಓಟ್ ಬಂತು ನಿಮ್ಗೆ. ಇನ್ನೂ 42 ಓಟಿಂದ 48 ಓಟಿಂದ ಗೆದ್ದಿರಿ ನೀವು, ಆಯ್ತಲ್ವಾ? ಜನ ಯಾರನ್ನ ತಿರಸ್ಕರಿಸ್ತಾರೆ, ಯಾರ ಕ್ಷೇತ್ರ ರೆಡಿ ಮಾಡ್ಬೇಕು ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ.